ತೊಂಬತ್ಮೂರರಲ್ಲಿ ನಾವು ಗುರುಸಿರ್ತಕ್ಕಂಥ ಜಿದ್ದಾಳುಗಳು ಇವತ್ತುಗಳು ಬಿಡುಗಡೆ ಆಗಿದ್ದಾರೆ. ಆದರೆ ಅವರಿಗೆ ಸರಿಯಾದ ಸಮರ್ಪಕವಾದಂಥ ಒಂದು ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. 10 రూపాయకి 13 ఏళ్ళు చేసినాను స్వామి. వాళ్ళ ఇంట్లో ఇంకా ఉందిరా బాకీ చేయడం ఇచ్చిండే యాడ్ను తీర్చిండేది. మా యజమానుడు 7 ఏళ్ళు చిన్ననాటి ఇంకా దుడిచిండేది. మేము వాళ్ళ జతలోనే దుడిచిండేది. మా బిడ్డలు వాళ్ళ జతలోనే దుడిచిండే. ఏమీ మాకు అనుకూలం చేసిండలేదు. ಕಡಿಮೆ ಕೂಲಿ ಪಡೆದ ಕನಿಷ್ಠ ವೇತನಕ್ಕಿಂತ ಕಡಿಮೆ ಕೂಲಿ ಪಡಿತಕ್ಕಂಥವ್ರೆಲ್ಲರೂ ಜಿದ್ದಾಳು ಅಂತೇಳಿ ಕಾನೂನು ಹೇಳುತ್ತೆ. మేము ఇచ్చినా వాళ్ళ పెన్షన్ వచ్చినా వాళ్ళ పెన్షన్ ಜಲ್ಲಿ ಕ್ರಷರ್ಗಳಲ್ಲಿ, ಕಲ್ಲು ಕ್ವಾರಿಗಳಲ್ಲಿ, ಕೋಳಿ ಫಾರ್ಮ್ಗಳಲ್ಲಿ ಇವತ್ತು ಸಹ ಬೇರೆ ಬೇರೆ ಕಡೆಯಿಂದ ಇಡೀ ಕುಟುಂಬವನ್ನೇ 1 ವರ್ಷಕ್ಕೆ ಇಷ್ಟು ಹಣ ಅಂತ ಕೊಟ್ಟುಬಿಟ್ಟು ಇಡೀ ಕುಟುಂಬನೇ ತೆಗೆದುಕೊಂಡ್ಬಂದು ದೊಡ್ಡ ದೊಡ್ಡ ಗೋಡೆಗಳನ್ನ ನಿರ್ಮಿಸಿ ಅವರು ಹೊರಗಡೆ ಬರದಂತೆ ಕೆಲಸ ಮಾಡ್ತಕ್ಕಂಥ ಕುಟುಂಬಗಳು ಸಾಕಷ್ಟು ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ ನಲ್ಲಿ ಇವತ್ತೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೀವಿ. ಅದೇನಂತಂದ್ರೆ 1976ರಲ್ಲಿ ಜೀತ ಪದ್ಧತಿ ರದ್ದತಿಯನ್ನ ಕಾನೂನು ಜಾರಿಗೆ ತರಲಾಗಿತ್ತು. ಆದ್ರೆ ಅದರಿಂದ ಎಷ್ಟೋ ಜನ ವಿಮುಖರಾಗಿಲ್ಲ. ವಿಮುಖರಾದವರಿಗೆ ಪುನರ್ವಸತಿ ಕೂಡ ಕಲ್ಪಿಸಿಕೊಡ್ಲಾಗಿಲ್ಲ. ಅದಕ್ಕಾಗಿ ಇವತ್ತು 4,000 ಜನ ಸೇರ್ಕೊಂಡಿದ್ದಾರೆ. ಕರುನಾಡಿನ ಜಿಲ್ಲೆಗಳಿಂದ ಜನರು ಆಗಮಿಸಿದ್ದಾರೆ. ಅವರ ಜೀತ ಪದ್ಧತಿಯಿಂದ ಆಚೆ ಕಡೆ ಬರಬೇಕು, ಬಂದವರಿಗೆ ಪುನರ್ವಸತಿ ಸಿಗಬೇಕು. 4 ಎಕರೆ 2 ಎಕರೆ ಜಮೀನು ಸರ್ಕಾರದಿಂದ ಕೊಡ್ತೀನಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ, ಕೇಂದ್ರ ಸರ್ಕಾರ ಹೇಳಿದೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯ ಪರಿಹಾರ ದೊರಕಿಲ್ಲ ಅಂತ ಹೇಳಿ ಇಲ್ಲಿ ಸೇರಿರುವಂತಹ ಜನ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತೀನಿ, ಏನಿದ್ರ ಸಮಸ್ಯೆ ಅನ್ನುವಂಥದ್ದನ್ನ ಆಲಿಸೋಣ. ಈ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಸರ್, ಇಲ್ಲಿ 4,000 ಜನ ಸೇರಿದ್ದಾರೆ. ನಮಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ಬೇಕಂತಂದ್ರೆ, ಈ 4,000 ಜನ ಏನು ಉದ್ದೇಶ ಸರ್? ಮುಖ್ಯವಾಗಿ ಜೀತ ರದ್ದತಿ ಅನ್ನುವಂತ ಕಾನೂನು ಆಗ್ಲೇ ಬಂದಿದೆ, ಆದ್ರೆ ಇನ್ನೂ ಸಹ ಈ ಧರಣಿ ಮಾಡ್ಲಿಕ್ಕೆ ಕಾರಣ ಏನು? ಈಗ ಬಹಳ ಮುಖ್ಯವಾಗಿ ಈ ಒಂದು ಕಾಯ್ದೆ 1976ರಲ್ಲಿ ಈ ಕಾಯ್ದೆ ಜಾರಿಯಾಗಿರತಕ್ಕಂಥದ್ದು. ಜೀತ ಪದ್ಧತಿ ರದ್ದತಿ ಕಾನೂನು ಬಂದು ಇನ್ನೇನು 2 ವರ್ಷಗಳಲ್ಲಿ 50 ವರ್ಷ ಆಗುತ್ತೆ. ನಮ್ಮ ದೇಶಕ್ಕೆ ಸಂವಿಧಾನ ಬಂದು 75 ವರ್ಷಗಳಾಗಿ ಇವತ್ತು ಎಲ್ಲ ಕಡೆ ನಾವು ಇಡೀ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ದಿನಾಚರಣೆಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಸಾಕಷ್ಟು ಮಂದಿ ಜೀತದಲ್ಲಿ ತಮ್ಮ ಜೀವನವನ್ನೇ ಸವಿಸಿ ದಿನಕ್ಕೆ ಸುಮಾರು 16ರಿಂದ 18 ಗಂಟೆಗಳ ಕಾಲ ದುಡಿದು ತಮ್ಮ ಮಕ್ಕಳನ್ನು ಸರಿಯಾಗಿ ಶಾಲೆಗೆ ಕಳ್ಸೋಕ್ಕಾಗದೆ 3 ಹೊತ್ತು ಊಟ ಮಾಡೋಕ್ಕಾಗದೆ ಇವತ್ತು 1993ರಲ್ಲಿ ನಾವು ಗುರುಸಿರ್ತಕ್ಕಂಥ ಜಿದ್ದಾಳುಗಳು ಇವತ್ತುಗಳು ಬಿಡುಗಡೆ ಆಗಿದ್ದಾರೆ. ಆದರೆ ಅವರಿಗೆ ಸರಿಯಾದ ಸಮರ್ಪಕವಾದಂಥ ಒಂದು ಸೌಲಭ್ಯಗಳನ್ನು ಕಲ್ಪಿಸಿಲ್ಲ, ಪುನರ್ವಸತಿ ಕಲ್ಪಿಸಿಲ್ಲ. ಮನೆ ಇಲ್ಲದಂಥವ್ರು ಸಾಕಷ್ಟು ಮಂದಿ ಇದ್ದಾರೆ. ಅವರು ಅಲ್ಲಿ ಮನೆ ಇಲ್ಲದ ಕಡೆ ಒಂದಿರಲಿ ಕೆಲಸವಿಲ್ಲದೆ ಇವತ್ತು ಪರದಾಡ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು ನೋಡಿದ್ರೆ ಸಾಕಷ್ಟು ವಯಸ್ಸಾಗಿದೆ ಮೇಡಮ್. ಎರಡನೇದು ಏನಂದರೆ ಬಹಳ ಮುಖ್ಯವಾಗಿ ಸುಮಾರು 3,000 ಮಂದಿ ಈಗ ಎಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ 3,000 ಮಂದಿ ಸರ್ಕಾರ ಗುರುತಿಸಿದ್ದಾರೆ. ಆದ್ರೆ ಅವ್ರಿಗೆ ಇನ್ನೂ ಬಿಡುಗಡೆ ಮಾಡಿಲ್ಲ, ಪುನರ್ವಸತಿ ಕೊಟ್ಟಿಲ್ಲ. ನಮ್ಮ ಯಜಮಾನ್ರು 7 ವರ್ಷ ದುಡಿದ್ನಾಗಿನಿಂದ ದುಡ್ದಿರೋದು ರೈತರ ಮನೆಯಲ್ಲಿ. ನಾವು ಕೂಲಿ ಮಾಡೋರು, ನಮ್ಮ ಮಕ್ಕಳು ಅವ್ರ ಮನೆಯಲ್ಲೇ ದುಡ್ದಿರೋದು, ನಾವು ಅವ್ರ ಮನೆಯಲ್ಲೇ ದುಡ್ದಿರೋದು. ನಮ್ಗೇನು ಅನುಕೂಲ ಇಲ್ಲ. ಗೊಂಗೂರು ಗ್ರಾಮದಲ್ಲಿ ವಾಸವಾಗಿರೋರ ನಾವು ಜೀತ್ ಮುಖದ್ರು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಇದ್ದೀವಿ. ಅದರಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯಲ್ಲಿ ನಮ್ಮ ಹೊಡೆದು ಬಡ್ದು ದೌರ್ಜನ್ಯ ಮಾಡಿ ನಮ್ಮ ಹೊರಗಡೆ ಹಾಕೋರೆ. ನಾವು ಗೇಯ್ಕೊಂಡು ಅನ್ನ ಉಣ್ಣಕ್ಕೂ ವಿಧಿ ಇಲ್ದಾನೆ ನಾವು ಹಿಂಗೆ ತಿರ್ಗಾ ಜೀತಕ್ಕೆ ಹೋಗೋಕ್ಕೆ ಅಲ್ಲೂ ವಿಧಿ ಇಲ್ಲ, ನಮಗೆ ಇಲ್ಲೂ ವಿಧಿ ಇಲ್ಲ. ಹಂಗಾಗದೆ ಕೂಲಿಗೆ ಹೋಗ್ಬೇಕು ಅಂದ್ರೆ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗಿ ಬರೋದು ಅಂದರೆ 9 ಗಂಟೆ 10 ಗಂಟೆ ರಾತ್ರಿ ಆಯ್ತದೆ. ನಾವು ಅಲ್ಲಿಂದ ಬಂದು ಏನು ತಿನ್ನೋದು? ಮಕ್ಕಳು ಏನು ಮಾಡೋದು? ಜಮೀನು ಕೊಡ್ತೀನಿ ಅಂತ 6 ವರ್ಷನೇ ಹೊಸ್ಬಿಟ್ಟು ಗೋರ್ಮೆಂಟ್ ಅಧಿಕಾರಿಗಳೇ ನಮ್ಮ ಹಾಳು ಮಾಡಿ ಇವತ್ತು ಬೀದಿ ಪಾಲಕ್ಕೆ ಬಂದಿದ್ದೀವಿ. 10 రూపాయకి 13 ఏళ్ళు చేసినాను స్వామి. వాళ్ళ ఇంట్లో ఇంకా ఉందిరా బాకీ చేయడం ఇచ్చిండే యాడ్ను తీర్చిండేది. చేయ పేలు కొడుక అనేది ఇట్లంతా బాధపడి ఉండము. ಸರ್, ನೀವು ರಾಜ್ಯ ಸರ್ಕಾರಕ್ಕೆ ಅಥವಾ CM ಅವರಿಗೆ ಏನಾದ್ರೂ ಪ್ರಶ್ನೆ ಮಾಡಿದ್ದೀರಾ ಅಥವಾ ನೀವು ಒಂದು ಲೆಟರ್ ಅನ್ನೋಂಥದ್ದು ಏನಾದ್ರೂ ಕೊಟ್ಟಿದ್ದೀರಾ? ಈಗಾಗಲೇ ಸರ್ಕಾರಕ್ಕೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡಿದ್ದೀವಿ, ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡಿದ್ವಿ. ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ಮಂತ್ರಿಗಳಿಗೆ ಈಗಾಗಲೇ ನಾವು ಪತ್ರವನ್ನು ಸಹ ಕೊಟ್ಟಿದ್ದೇವೆ. ಅವರು ಒಂದು ಸಭೆ ಕರಿತೀನಿ ಅಂತ ಹೇಳಿದ್ರೆ ಇವತ್ತು ಸಹ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಅಂತ ಶ್ರೀ ಮೇಯರ್ ಮಣಿವಣ್ಣನ್ ಸರ್ ಬಂದು ನಾಳೆ 20ನೇ ತಾರೀಕಿಗೆ ನಾವು ನಿಮ್ಮನ್ನೆಲ್ಲರ ಕರೆದು ಇದಕ್ಕೆ ಸಂಬಂಧಪಟ್ಟ ಕೂಲಂಕುಷ ಒಂದು ಚರ್ಚೆ ಮಾಡ್ತೀವಿ. ಮುಂದಿನ ಒಂದು ಹೆಜ್ಜೆ ನಾವು ಖಂಡಿತ ತಗೊಳ್ತೀವಿ ಅಂತೇಳಿ ಮಣಿವಣ್ಣನ್ ಸರ್ ಸಹ ಈಗ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ ಮೇಡಮ್.
ಓಕೆ, ಅಂದ್ರೆ ರಾಜ್ಯ ಸರ್ಕಾರ ಕಡೆ ನೀವು ಬಹಳಷ್ಟು ಕಡೆ ಹೋಗಿದ್ರಿ, ಆದ್ರೆ ಇಲ್ಲಿವರೆಗೂ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಅಂದ್ರೆ ಕರೆಕ್ಟ್ ಆಗಿ ನಿಮಗೆ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ, ಯಾಕಂದ್ರೆ ಬರೀ ಮಾತಲ್ಲೇ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ನಮಗೇನಾಗ್ತಾ ಇದೆ ಅಂತಂದ್ರೆ ಕೆಲವರು ಏನು ಮಾಡ್ತಾ ಇದ್ದಾರೆ, ಈಗ ರೀಸೆಂಟ್ ಆಗಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದಕ್ಕೊಂದು SOP ತಂದಿದ್ದಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಒಂದು ದುರಂತ ಏನಾಗಿದೆ ಅಂತಂದ್ರೆ, ಈ ಒಂದು SOP ಪ್ರಕಾರ ಯಾರು ಜೀತದಾಳುಗಳಿದ್ದಾರೋ ಅವ್ರನ್ನ ಗುರುಸಿದ ತಕ್ಷಣ ಮಾಲೀಕರ ಮೇಲೆ ನೀವು FIR ಆಗಬೇಕು, ಅವ್ರನ್ನ ಬಂಧನ ಮಾಡಬೇಕು, ನಂತರ ನೀವು ಪುನರ್ವಸತಿ ಕೊಡಬೇಕಂತ ಹೇಳ್ತದೆ. ಆದರೆ ಹಳ್ಳಿಗಳಲ್ಲಿ ಇವತ್ತು ಭೂಮಾಲೀಕರು ಯಾರು ಜೀತ ಇಟ್ಕೊಂಡಿದ್ದಾರೋ, ಇವತ್ತು ನಿಮಗೆಲ್ಲ ಗೊತ್ತಿರಲಿ, ಜೀತ ಇರತಕ್ಕಂಥವ್ರು ಬೇರೆ ಯಾರು ದೊಡ್ಡ ದೊಡ್ಡ ಬೇರೆ ಬೇರೆ ಮೇಲ್ವರ್ಗದವರಿಲ್ಲ. ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದವರು ಏನಿದ್ದಾರೆ 100ಕ್ಕೆ 99% ಇವ್ರು ಮಾತ್ರ ಜೀತ ಇರೋದು. ಅಲ್ಲ ಸರ್, ಈಗೂ ಸಹ ಜೀತದಾಳಾಗಿ ಇರ್ತಾರ? ಈಗಲೂ ಇದಾರ? ಅದು ಈಗಲೂ ಸಹ ಒಂದು ಕೃಷಿ ಕ್ಷೇತ್ರದಲ್ಲಿ ಕಡಿಮೆ ಇದ್ದಾರೆ, ಆದರೆ ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ, ಜಲ್ಲಿ ಕ್ರಷರ್ಗಳಲ್ಲಿ, ಕಲ್ಲು ಕ್ವಾರಿಗಳಲ್ಲಿ, ಕೋಳಿ ಫಾರಮ್ಗಳಲ್ಲಿ ಇವತ್ತಿಗೂ ಸಹ ಬೇರೆ ಬೇರೆ ಕಡೆಯಿಂದ ಇಡೀ ಕುಟುಂಬವನ್ನೇ 1 ವರ್ಷಕ್ಕೆ ಇಷ್ಟು ಹಣ ಅಂತ ಕೊಟ್ಟುಬಿಟ್ಟು ಇಡೀ ಕುಟುಂಬನೇ ತೆಗೆದುಕೊಂಡ್ಬಂದು ದೊಡ್ಡ ದೊಡ್ಡ ಗೋಡೆಗಳನ್ನು ನಿರ್ಮಿಸಿ ಅವರು ಹೊರಗಡೆ ಬರದಂತೆ ಕೆಲಸ ಮಾಡ್ತಕ್ಕಂಥ ಕುಟುಂಬಗಳು ಸಾಕಷ್ಟು ಇದ್ದಾವೆ ಮೇಡಮ್. ಇದರಿಂದ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಸ್ಪಂದನೆ ಅಂದ್ರೆ ಪರ್ಫೆಕ್ಟ್ ಪರಿಹಾರ ಸಿಕ್ಕಿಲ್ಲ. ಈಗ ಪರ್ಫೆಕ್ಟ್ ಪರಿಹಾರ ಅಂದ್ರೆ ಇದುವರೆಗೆ ಸಾಕಷ್ಟು ಮಂದಿಗೆ ಪುನರ್ವಸತಿ ಆಗಿದೆ, ಕೆಲವರು ಮನೆ ಕೊಟ್ಟಿದ್ದಾರೆ, ಮತ್ತು ಸರ್ಕಾರದ ಯೋಜನೆಗಳಲ್ಲಿ ಆದ್ಯತೆ ಮೇರೆಗೆ ಕೆಲವರಿಗೆ ಸೌಲಭ್ಯಗಳನ್ನು ಸಹ ಕಲ್ಪಿಸಿದ್ದಾರೆ. ಆದರೆ ಈಗೇನು 3ರಿಂದ ಸುಮಾರು ಒಟ್ಟು 5,000 ಮಂದಿ ಒಂದು ಕಡೆ, 2,000 ಮಂದಿ ಬಿಡುಗಡೆ ಆಗಿದ್ದಾರೆ. ಇನ್ನು 3,000 ಮಂದಿನ ಜೀತದಾಳುಗಳಂತೇಳಿ ಗುರುತಿಸಿದ್ದಾರೆ. ಇವರಿಗೆ ಬಿಡುಗಡೆ ಪತ್ರ ಕೊಡಬೇಕು. ಆಲ್ರೆಡಿ ಗುರುಸಿರೋಂಥವ್ರನ್ನ ಪುನರ್ವಸತಿ ಮಾಡಬೇಕಾಗಿದೆ. ಇವತ್ತು ಸರ್ಕಾರ ಈಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಬಿಡುಗಡೆಗೊಂಡಂಥ ಪ್ರತಿ ಜೀತದಾಳಿಗೆ 1 ಲಕ್ಷ ಪರಿಹಾರ ಕೊಡಬೇಕು, ಮನೆಯಲ್ಲಂದ್ರೆ ಮನೆ ಕೊಡಬೇಕು, ಅವರಿಗೆ ಕೌಶಲ್ಯಕ್ಕೆ ಆಧಾರಿತವಾಗಿ ಅವರಿಗೆ ಸರ್ಕಾರದಿಂದ ಯೋಜನೆಗಳ ಅವರಿಗೆ ಜೀವನ ಮಾಡಲಿಕ್ಕೆ ಒಂದು ಯೋಜನೆ ಕೊಡಬೇಕಂತ ಹೇಳ್ತಾ ಇದೆ ಮೇಡಮ್. ಓಕೆ, ರಾಜ್ಯ ಸರ್ಕಾರ ಸರ್ ಈಗ ಸ್ಪಂದಿಸ್ತಾ ಇಲ್ಲ, ಬರೀ ಮಾತಲ್ಲಿ ಹೇಳ್ತಾ ಇದೆ, ಬರೀ ಒಂದು ಸಮಾಧಾನ ಅನ್ನುವಂಥದ್ದೇನಿದೆ ಅಷ್ಟೇ ಮಾಡ್ತಾ ಇದೆ. ಅದಕ್ಕೆ ಒಂದು ಸ್ಟ್ರಾಂಗ್ ಆಗಿ ನಿಮಗೆ ಸ್ಪಂದನೆ ಸಿಕ್ಕಿಲ್ಲ. ಈಗ ನಮ್ಮ CM ಸಾಹೇಬ್ರಿಗಾಗಿರ್ಬಹುದು, DCM ಅವ್ರಿಗಾಗಿರ್ಬಹುದು, ರಾಜ್ಯ ಸರ್ಕಾರ ಯಾವ ರೀತಿ ಇದ್ರ ಮೇಲೆ ವರ್ಕ್ ಮಾಡ್ಬೇಕಂತೀರಾ? ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇನೆ, ಕೂಡಲೇ ಮರು ಸಮೀಕ್ಷೆಗೆ ಆದೇಶ ನೀಡಬೇಕು. ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಯಾರ್ಯಾರು ಜೀತ ಪದ್ಧತಿಯಲ್ಲಿ ಇದ್ದಾರೆ ಅಂತೇಳಿ ಕೆಲವೊಂದು ಕ್ರೈಟೀರಿಯಾ ಮೇಲೆ ಗುರುತಿಸಲಿಕ್ಕೆ ಮೊದಲನೇ ಆದ್ಯತೆ ತೆಗೆದುಕೊಳ್ಬೇಕು. ಈಗಾಗಲೇ ಜೀತದಾಳುಗಳು ಏನು ಗುರುತಿಸಿದ್ದಾರೆ ಸರ್ಕಾರದವರು, ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಬೇಕು. ಮತ್ತು ಯಾರು ಇದ್ದಾರೆ ಅಂತ ನೀವು ಸರ್ಕಾರದ ಪ್ರಕಾರ ಏನು 8 ಗಂಟೆಗಳಿಂದ ಹೆಚ್ಚು ಯಾರು ದುಡಿತಾರೋ, ಕಡಿಮೆ ಕೂಲಿ ಅಂದರೆ ಕನಿಷ್ಠ ವೇತನಕ್ಕಿಂತ ಕಡಿಮೆ ಕೂಲಿ ಪಡಿತಕ್ಕಂಥವ್ರು ಎಲ್ಲರೂ ಜೀತದಾಳು ಅಂತೇಳಿ ಕಾನೂನು ಹೇಳ್ತದೆ. ಆದ್ದರಿಂದ ಯಾರು ಈ ಒಂದು ಕಾನೂನಡಿಯಲ್ಲಿ ಬರ್ತಾರೋ ಅವ್ರನ್ನೆಲ್ಲ ಒಂದು ಸಾರಿ ನೀವು ಪುನರ್ವಸತಿ ಕಲ್ಪಿಸಿ, ಸಮಗ್ರವಾದ ಪುನರ್ವಸತಿ ಕಲ್ಪಿಸಿ, ಸಂಪೂರ್ಣವಾಗಿ ಜೀತ ಪದ್ಧತಿಯನ್ನು ರದ್ದು ಮಾಡಬೇಕು, ನಿಷೇಧ ಆಗಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ మేడం. 10 కేజీలు ఇస్తామండ్రి, ఇప్పుడు 5 కేజీలు దింపిండారు. మా యజమానుడు 7 ఏళ్ళు చిన్ననాటి ఇంకా దుడిచిండేది, మేము వాళ్ళ జతలోనే దుడిచిండేది, మా బిడ్డలు వాళ్ళ జతలోనే దుడిచిది. ఏమీ మాకు అనుకూలం చేసిండలేదు. ఓట్లు వేసేకే వస్తారు, బిమ్మిచ్చినా వాళ్ళు పెన్షన్ వచ్చినా, వాళ్ళు పెన్షన్ రాలే, వాళ్ళు రాలే. 4 నెలలు అయింది వాళ్ళు పెన్షన్ వచ్చి, మేము ఎట్లు దొరకమే చెప్పు. ఓట్లు మట్టుగా గుద్దుకొని పోతారు, వాడు బాగవుతాడు, మేము తీసుకు తినేవాళ్ళు ఇట్లే ఉండాలి. చెత్తలు తోసి, పేడలు తోసి, వాళ్ళు చెప్పిందంతా చేసి సొద్దుకళ్ళు వేసి ತಿನ್ನಿಂಡೇದು మేము ಸದ್ದುಕళ్ళు. ಇದರಿಂದ ನಮಗೆ ಏನು ತಿಳಿಯುತ್ತೆ ಅಂತಂದ್ರೆ 4,000 ಜನ ಸೇರ್ಕೊಂಡು ಅವರ ಉದ್ದೇಶ ಇಷ್ಟೇ ಆಗಿರುತ್ತೆ, ಹೇಗಾದ್ರೂ ಮಾಡಿ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ರದ್ದತಿ ಕಾನೂನು ಬಂದಿದೆ, ಆದ್ರೆ ಅದ್ರ ಮೇಲೆ ಕಠಿಣವಾಗಿರುವಂತಹ ಕ್ರಮಗಳು ಅಂದ್ರೆ ಅದರಿಂದ ಯಾರು ಹೊರಗೆ ಬರ್ತಾರೆ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಬೇಕಾಗಿತ್ತು, ಅದು ಇನ್ನೂ ಸಹ ಆಗ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಇವ್ರು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಅಕ್ಷತಾ, ಅಶ್ವವೇಗ ನ್ಯೂಸ್.